ಸೊ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ನಿಮ್ಮ ಕಾರ್ತಿಕ್ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್. ಸೊ ಈಗ ನೆಕ್ಸ್ಟ್ ಮಂತ್ರಿ ಮಹೋದಯ ಯಾರು ಏನು ಅಂತ ಅಂದರೆ, ಸೊ ಈ ಇಲಾಖೆ ಬಂದು ಒಂದು ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ಇಲಾಖೆ. ಆದರೆ ಈ ಇಲಾಖೆಯಿಂದ ನಿಮಗೆ ವಿದೇಶ ದೇಶ ಎಲ್ಲ ಕಡೆ ಇದನ್ನು ರಫ್ತು ಮಾಡೋವಂಥ ಒಂದು ಇಲಾಖೆ. ಸೊ ನನ್ನ ಅದರ್ದಾನ್ ಗೊತ್ತಾಗಿರಬೇಕು, ಮೀನುಗಾರಿಕೆ ಇಲಾಖೆ ಮತ್ತು ಬಂದರು ಇಲಾಖೆ. ಸೊ ಯಾರು ಏನು ಸಚಿವ ಅಂತ ಅಂದರೆ ಇವನು ಒಂಥರ ಮಂಕು, ಇವನ ಹೆಸರಲ್ಲೇ ಮಂಕಾಳು ಅಂತ ಇದೆ. ಆದರೆ ಇವನು ಮಂಕು, ಇಲಾಖೆನೂ ಮಂಕ್ ಮಾಡಿರ್ತಕ್ಕಂಥ ಮಂಕಾಳು ವೈದ್ಯ. ಸೊ ಇವನು ಯಾರು ಭಟ್ಕಳ MLA. ಸೊ 2013ರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದಂಥ ಇವನು ಮತ್ತೆ ಕಾಂಗ್ರೆಸ್ಸಿಗೆ ಬಂದು 2023ರಲ್ಲಿ ಗೆದ್ದು 35,000 ಅಧಿಕ ಮತಗಳಿಂದ ಬಾವುಟ ಹಾರಿಸಿದಂಥ ಮಂಕಾಳು ವೈದ್ಯ ಒಬ್ಬ ಮಂಕ್ ಮಾಡಿ ಮಂತ್ರಿಗಿರಿ ತಗೊಂಡಿದ್ದಾನೆ. ಮಂಕಂಗೆ ಆಡ್ತಾನೆ. ಇವನ್ನೇನು ಅಂತ ಮಂತ್ರಿ ಮಾಡಿದಾರೋ ಏನೋ, ಅಂದರೆ ಒಂದು ಪ್ರದೇಶವಾರು ತಗೊಂಡಾಗ ಇವನಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಬಟ್ ಇವನು ಇಲಾಖೆಯಲ್ಲಿ ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆದರೆ ಭ್ರಷ್ಟಾಚಾರವಾಗಿ ಯಾವುದೂ ಇಲ್ಲ, ಇನ್ನು ವೈಯಕ್ತಿಕ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾನೆ ಅಂತ ಕೆಲವ್ರು ಹೇಳ್ತಾರೆ. ಏನು ಎತ್ತ ಗೊತ್ತಿಲ್ಲ. ಇನ್ನು ಮೀನುಗಾರಿಕೆಗೆ ಏನಾದರೂ ಮಾಡಿದಾನ, ನೇಮಕಾತಿಗಳು ಅಥವಾ ಮೀನುಗಾರರಿಗೆ ಏನಾದರೂ ಅನೌನ್ಸ್ ಮಾಡಿದಾನ ಅಂತ ಅಂದರೆ ಯಾವುದೂ ಇಲ್ಲ. ಮೀನುಗಾರರಿಗೆ ಇದ್ದಂಥ ಕೆಲವೊಂದು ಯೋಜನೆಗಳನ್ನ ವಾಪಸ್ಸು ತಗೊಂಡಿರ್ತಕ್ಕಂಥ ಕೀರ್ತಿ ಮಂಕಾಳು ವೈದ್ಯ. ಸೊ ಇವನು ಈ ಬಾರಿ ಸಂಪುಟ ಸೇರಿಲ್ಲ, ಮುಂದೇನೂ ಸೇರಲ್ಲ. ಸೊ ಏನೋ ಬೈ ಲಕ್ ಆದರೂ ಬೈ ಚಾನ್ಸ್ ಆಗಿ ಮಂಕಾಳು ವೈದ್ಯ ಈ ಬಾರಿ ಸಂಪುಟ ಸೇರಿದ್ದಾನೆ. ಸೊ ಇವನ ಉಸ್ತುವಾರಿ ಯಾವುದು? ಉತ್ತರ ಕನ್ನಡ. ಸೊ ಉತ್ತರ ಕನ್ನಡ ಜಿಲ್ಲೆಗೆ ಏನಾದರೂ ಮಾಡಿದಾನ ಅಥವಾ ಇವನಿಂದ ಏನಾದ್ರೂ ಹೇಳ್ಕೊಳ್ಳೋ ಅಂಥದ್ದು ಏನೋ ಎತ್ತ ಯಾವುದೂ ಇಲ್ಲ ಸ್ನೇಹಿತರೆ. ಸೊ ಇವರೆಲ್ಲ ಏನಂದರೆ ಜಾಸ್ತಿ ಸ್ಮಗ್ಲಿಂಗು, ಈ ಒಂದು ಏನೋ ಅಂಡರ್ವರ್ಲ್ಡ್ ಅಂತ ಏನಂತೀವಿ ಆ ಲಿಂಕಲ್ಲಿ ಬೆಳೆದಿರೋರು ಬೆಳೆದು ಬಂದಿರತಕ್ಕಂಥ ಗಿರಾಕಿಗಳು. ಆದರೆ ಸಿದ್ದರಾಮಯ್ಯ ಇವ್ರನ್ನೆಲ್ಲ ಏನೋ ಅಂತ ಮಂತ್ರಿಗಿರಿ ಕೊಡ್ತಾನೋ ಏನೋ, ಬಿಕಾಸ್ ಅವ್ನು ಕರೆಕ್ಟಾಗಿದ್ದರೆ ಬೇರೆಯವ್ರಿಗೆ ಹೇಳ್ಬೋದು, ಅವನೇ ಇಲ್ಲ. ಆ್ಯಂಡ್ ದೆನ್ ಈ ಗಿರಾಕಿ ಸಿದ್ದರಾಮಯ್ಯನ ಒಂದು ಕ್ಯಾಂಡಿಡೇಟ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಹೈಕಮಾಂಡ್ ಕ್ಯಾಂಡಿಡೇಟು ಅಲ್ಲ, ಯಾರೂ ಅಲ್ಲ. ಬಟ್ ಹೆಂಗೋ 2ನೇ ಸಲ ಗೆದ್ದಿದ್ರು ಮಂತ್ರಿಗಿರಿ ತಗೊಂಡಂಥ ಒಬ್ಬ ಸರ್ಪ್ರೈಸ್ ನಮಗಂತೂ ಮಂಕಾಳು ವೈದ್ಯ. ಸೊ ಇವನ ಹೆಸ್ರು ನಾವು ಕೇಳಿರಲಿಲ್ಲ. ಈಗ ಸ್ಟಡಿ ಮಾಡಿದ ನಂತರದಲ್ಲಿ ಇವನ ಇಲಾಖೆಯಲ್ಲಿ ಭ್ರಷ್ಟ ತಾಂಡವಾಡ್ತಾಯಿದೆ. ಆ್ಯಂಡ್ ದೆನ್ ಒನ್ಸ್ ಅಗೈನ್ ಈ ಸರ್ಕಾರದಲ್ಲಿ 3 ವರ್ಷ ಏನಾಗಿದೆ ಅಂತ ಅಂದರೆ ಎಲ್ಲ ಸಂಸ್ಥೆಗಳಲ್ಲೂ ಟ್ರಾನ್ಸ್ಫರ್ಗಿಷ್ಟು ಈ ಇಲಾಖೆನೂ ಏನೂ ವರ್ತಿಲ್ಲ. ಮತ್ತು ಮೀನುಗಾರರಿಗೆ ಏನಾದ್ರೂ ಇವನು ಸ್ಪೆಷಲ್ ಅನುದಾನಗಳು ಇನ್ನೊಂದೋ ಮತ್ತೊಂದೋ ಏನೋ ಮಾಡಿದ್ದಾನೆ. ಅಂದರೆ ಇವನಿಗೆ ಮೇಯ್ನ್ ಅದು ಇಲಾಖೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಸ್ವತಃ ಇವನು ಕೂಡ ಅದರದ್ದು ಬಿಸ್ನೆಸ್ ಮನ್ ಅಂತ ಅಂತಾರೆ. ಬಟ್ ಎಲ್ಲೂ ಏನೂ ಇದಾಗಿಲ್ಲ. ಆದರೆ ಏನೂ ಇಲ್ಲ, ಅಂದರೆ ಅವಕಾಶ ಸಿಕ್ಕಿದ್ದನ್ನು ಕೈ ಚೆಲ್ದಂಥ ಒಬ್ಬ ಮಂಕಾಳು ವೈದ್ಯ. ಸೊ ಮಂಕ್ ಆಗಿ ಡಿಪಾರ್ಟ್ಮೆಂಟ್ನ ಹೆಡ್. ಮಂಕ ಅಂದರೆ ಒಂಥರ ಏನೂ ಗೊತ್ತಿಲ್ಲದೆ ಇರೋರ ಥರ ಮಂಕಂಗೆ ಆಡ್ತಾನೆ ಅಂತ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅಂತೀವಿ. ಸೊ ಹಾಗಾಗಿ ಇವನು ಮಂಕು ಸಚಿವ ಅಂತಲೇ ಹೇಳ್ಬೋದು. ಏನೂ ಮಾಡಿಲ್ಲ, ಕಡ್ದು ಕಟ್ಟೆ ಹಾಕಿಲ್ಲ. ಸೊ ನೋಡೋಣ, ಮುಂದೆ ಇನ್ನೂ 20 ಜನ ತಗೋಬೇಕು. ಇವನಂತೂ ಬರಲ್ಲ ಯಾವುದೇ ಕಾರಣಕ್ಕೂ. ಸೊ ಯಾರಿಗೆ ಮೀನುಗಾರಿಕೆ ಹೋಗುತ್ತೆ ನೋಡೋಣ. ಇವನು ಇಲಾಖೆನೆಲ್ಲ ಅಧ್ವಾನ ಮಾಡಿ ಎಲ್ಲನೂ ಇದು ಮಾಡಿ ಅವ್ರಿಗೆ ಡೀಸೆಲ್ ರೇಟ್ಗೂ ಎಲ್ಲ ಜಾಸ್ತಿ ಮಾಡಿ ಏನೇನೋ ಮಾಡಿ ಇದು ಮಾಡಿದ್ದಾನೆ. ಇನ್ನು ಮಾಮೂಲಿ ಆ್ಯಸ್ ಯೂಶ್ವಲ್ ರಫ್ತೆಲ್ಲ ನಡೀತಾ ಇದೆ. ಅದು ಒಂದು ಸಲ ಸಿಸ್ಟಮಲ್ಲಿ ಬಂದರೆ ಅದಾದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಸೊ ಇವನು ಕಡ್ದು ಕಟ್ಟೆ ಹಾಕಿರ್ತಕ್ಕಂಥದ್ದೇನೂ ಇಲ್ಲ. ಇವನಿಗೆ 3 ವರ್ಷದಲ್ಲಿ ಮತ್ತೆ 0 ಸುತ್ತಿದ ಮಂಕು ನಮ್ಮ ಮಂಕಾಳು ವೈದ್ಯ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ 3 ವರ್ಷದ ಮಂತ್ರಿಯ ಸಾಧನೆ ಮಂಕಾಳು ವೈದ್ಯ. ನಮಸ್ಕಾರ.